ಮಂಗಳೂರಿನ ಜನತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಆತ್ಮೀಯ ಸ್ವಾಗತ. ಜೂನ್ 12 ಮತ್ತು 13ರಂದು ನಡೆಯಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ನೋಡಬನ್ನಿ ಯೂನಿವರ್ಸಿಟಿ ಓಪನ್ ಹೌಸ್ ಪ್ರೋಗ್ರಾಂ ಮೂಲಕ ಉನ್ನತ ಶಿಕ್ಷಣದ ಸೂಕ್ತ ಭವಿಷ್ಯಕ್ಕಾಗಿ ಸೂಕ್ತ ಕಾಲೇಜು ಕೋರ್ಸ್ ಆಯ್ಕೆ ಮಾಡಲು ಸಹಕಾರಿಯಾಗುವಂತೆ ಮಂಗಳ ಗಂಗೋತ್ರಿಯ 24 ಸ್ನಾತಕೋತ್ತರ ವಿಭಾಗಗಳು ನಡೆಸುತ್ತಿರುವ 37 ಕಲಾ, ವಿಜ್ಞಾನ, ವಾಣಿಜ್ಯ ಮತ್ತಿತರ ಕೋರ್ಸ್ಗಳ ಪರಿಚಯ ನಿಮಗಾಗಿ. ಸಮಗ್ರ ಮಾಹಿತಿ ವಿನಿಮಯ, ಪ್ರಾಧ್ಯಾಪಕರೊಂದಿಗೆ ಸಂವಾದ, ವಿಭಾಗ ಸೌಲಭ್ಯಗಳ ನೇರ ಪರಿಚಯ ನೀಡುವ ವಿನೂತನ ಕಾರ್ಯಕ್ರಮ ಇದಾಗಿದೆ. ಕರ್ನಾಟಕ ವಿಶ್ವವಿದ್ಯಾನಿಲಯಗಳಲ್ಲಿ ಮೊದಲ ಬಾರಿಗೆ ರೂಪಿಸಿರುವ ಈ ಕಾರ್ಯಕ್ರಮ ಮಂಗಳೂರು ವಿಶ್ವವಿದ್ಯಾನಿಲಯದ ಹೆಗ್ಗಳಿಕೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ನೋಡಬನ್ನಿ ಕಾರ್ಯಕ್ರಮವನ್ನು ಕುರಿತು, ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ವಿವಿಧ ಕೋರ್ಸ್ಗಳು ಯಾವ್ಯಾವುದಿದೆ, ಮಕ್ಕಳಿಗೆ ಯಾವ ಯಾವ ಡಿಪಾರ್ಟ್ಮೆಂಟ್ಗೆ ಯಾವ ಯಾವ ಕೋರ್ಸಸ್ಗಳನ್ನ ತಗೊಂಡ್ರೆ ಅವರ ಭವಿಷ್ಯ ಮುಂದೆ ಚೆನ್ನಾಗಿರುತ್ತೆ, ಮತ್ತು ಪೋಷಕರಿಗೂ ಸಹ ಒಂದು ಪರಿಚಯವನ್ನು ಮಾಡಲಿಕ್ಕೆ ಅಲ್ಲಿ ಇರತಕ್ಕಂತಹ ಪ್ರಾಧ್ಯಾಪಕರು, ಅಧ್ಯಾಪಕ ವರ್ಗ ಹೇಗಿದೆ, ನಮ್ಮಲ್ಲಿ ಇರತಕ್ಕಂತಹ ಒಂದು ಅನುಕೂಲಗಳು ವಿಶ್ವವಿದ್ಯಾನಿಲಯದಲ್ಲಿ ಹೇಗಿದೆ, ಒಂದು ರೀತಿಯ ಎಕ್ಸಿಬಿಷನ್ ಟೈಪ್ನಲ್ಲಿ ಅದನ್ನು ಪ್ರತಿ ಒಂದು ಡಿಪಾರ್ಟ್ಮೆಂಟು ಸಹ ಸಜ್ಜಾಗ್ತಾ ಇದೆ. ಅವರವರ ಒಂದು ಸ್ಟ್ರೆಂತನ್ನು ಜನರಿಗೆ ತೋರಿಸ್ಲಿಕ್ಕೋಸ್ಕರ, ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನ ಆಕರ್ಷಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಒಂದು ಹಬ್ಬದ ರೀತಿಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡಿದೆ. ಈ ಒಂದು ನಿಲುವಿನಲ್ಲಿ ನಾವು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಮ್ಮ ಮಂಗಳೂರು ನಗರದಿಂದ ಪೋಷಕರನ್ನು, ವಿದ್ಯಾರ್ಥಿಗಳನ್ನ ಕೊಂಡೊಯ್ಯಲಿಕ್ಕೆ ಬಸ್ಸುಗಳ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಅಲ್ಲಿ ಬಂದಂತಹ ಜನರಿಗೆ ಬೇಕಾಗುವಂತಹ ಸೌಲಭ್ಯಗಳನ್ನು ಸಹ ನಾವು ಅಲ್ಲಿ ಏರ್ಪಡಿಸಿದ್ದೇವೆ. ಊಟ, ಒಂದು ಕೆಫೆಟೀರಿಯಾ ಒಂದು ವ್ಯವಸ್ಥೆ ಇರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಬೇಕಾದಂತಹ ಒಂದು ಅಡ್ಮಿಷನ್ ಫಾರಮ್ನೂ ಸಹ ನಾವು ಅಲ್ಲಿ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಿದ್ದೇವೆ. ರಿಸಲ್ಟ್ಸನ್ನು ನಾಳೆಯಿಂದ ನಮ್ಮ ವಿಶ್ವವಿದ್ಯಾನಿಲಯ ಈಗ ಹೊರಬಿಡ್ತಾ ಇದೆ, ಈ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಸ್ದು ಫಲಿತಾಂಶವನ್ನು. ಅಲ್ಲದೆ ಈ ಕ್ಯಾಂಪಸ್ಗೆ ಬಂದಾಗ ನಮ್ಮಲ್ಲಿ ವೈಫೈ ಫೆಸಿಲಿಟಿ ಇರೋದರಿಂದ ಟೆಲಿಫೋನ್ನ ಉಪಯೋಗಿಸ್ಕೊಂಡು ಸೆಲ್ಫೋನ್ನಿಂದಲೇ ಅವರು ವಿದ್ಯಾರ್ಥಿಗಳು, ಪೋಷಕರು ಅವರವರ ರಿಸಲ್ಟ್ಸನ್ನು ಅಲ್ಲೇ ಓಪನ್ ಆಕ್ಸೆಸ್ ಮಾಡಿಬಿಟ್ಟಿದ್ದೀವಿ. ಅದು ಯಾರು ಬೇಕಾದರೂ ರಿಸಲ್ಟ್ಸನ್ನು ಅವರು ನಮ್ಮ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅವರು ರಿಸಲ್ಟ್ಸನ್ನು ನೋಡ್ಬೋದು. ಓಪನ್ನಾಗಿ ಈ 2 ದಿವಸಗಳಲ್ಲಿ ನಾವು ಎಲ್ಲರಿಗೂ ಆಕ್ಸೆಸ್ ಆಗೋ ರೀತಿಯಲ್ಲಿ ವೈಫೈ ಫೆಸಿಲಿಟಿಯನ್ನು ನಾವು ಕಲ್ಪಿಸ್ತಿದ್ದೇವೆ. ಮತ್ತು ಅಪ್ಲಿಕೇಶನ್ಸನ್ನು ನಮ್ಮ ಮಂಗಳ ಸಭಾಂಗಣದ ಒಂದು ಇದರಲ್ಲೂ ಸಹ ಅಲ್ಲಿ ಕೊಡ್ತಿದ್ದೇವೆ, ಮತ್ತು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಸಹ ಕೊಡ್ತಾ ಇದ್ದೇವೆ. ಮತ್ತು ಬ್ಯಾಂಕ್ ಕೌಂಟರ್ಸ್ಗಳ ವ್ಯವಸ್ಥೆಯೂ ಸಹ ಅಲ್ಲಿ ನಾವು ಮಾಡಿದ್ದೇವೆ. ಮತ್ತು ನಮ್ಮಲ್ಲಿ ಯಾವ ಯಾವ ಒಂದು ಇಲಾಖೆಗಳು ಒಂದು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಿವೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ, ನಾವು ಗಳಿಸಿರತಕ್ಕಂತಹ ಮನ್ನಣೆಯನ್ನು ಸಹ ನಾವಲ್ಲಿ ಜನರಿಗೆ ಮತ್ತು ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ತೋರಿಸಲಿಕ್ಕೆ ಇದು ಒಂದು ಸದಾವಕಾಶ ಆಗುತ್ತೆ. ಈಗ ನಮ್ಮಲ್ಲಿ ಹೊಸದಾಗಿ ಆರಂಭ ಆಗುವಂತಹ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರ್ಬೋದು, ಯಕ್ಷಗಾನ ಕಲಾ ಕೇಂದ್ರ ಇರ್ಬೋದು, ಮತ್ತು ಸೆಂಟರ್ ಫಾರ್ ಅಪ್ಲಿಕೇಶನ್ ಆಫ್ ರೇಡಿಯೇಷನ್ ಆ್ಯಂಡ್ ರೇಡಿಯೋ ಐಸೋಟೋಪ್ ಟೆಕ್ನಾಲಜಿ ಅಂತ, ಕಾರ್ಟ್ ಅಂತ ಹೇಳ್ತೇವೆ ಅದನ್ನು, ಸೆಂಟರ್ ಫಾರ್ ಅಡ್ವಾನ್ಸ್ಡ್ ರಿಸರ್ಚ್ ಇನ್ ಎನ್ವೈರನ್ಮೆಂಟಲ್ ರೇಡಿಯೋ ಆಕ್ಟಿವಿಟಿ ಅಂತೇಳಿ ಇದು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ ನಾವು.
ಇದಕ್ಕೆ ಈಗ ನಾವು ಅಂತಾರಾಷ್ಟ್ರೀಯ ಒಂದು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ವಿಯೆನ್ನಾಯಿಂದ ಅಕ್ರೆಡಿಟೇಷನನ್ನು ನಾವು ಪಡೀಲಿಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಹಾಗೆ ಮೈಕ್ರೋಟ್ರಾನ್ ಸೆಂಟರ್ ಇದೆ, ಪ್ರಮೋಷನ್ ಆಫ್ ಪರ್ಸ್ ಲ್ಯಾಬ್ಸ್ ಇದೆ. ಇದನ್ನೆಲ್ಲವನ್ನು ನಾವು ಬಂದಂತಹ ಪೋಷಕರಿಗೆ, ತಂದೆ ತಾಯಂದಿರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅವಕಾಶವನ್ನು ನಾವು ಕಲ್ಪಿಸ್ತಿದ್ದೇವೆ. ಹಾಗಾಗಿ ನಮ್ಮ ಎಲ್ಲ ನಮ್ಮ ವಿಶ್ವವಿದ್ಯಾನಿಲಯದ ಅಧ್ಯಾಪಕೇತರ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಈಗಾಗಲೇ ಒಂದು ಸ್ನಾತಕೋತ್ತರ ಪದವಿಗಳಲ್ಲಿ ವ್ಯಾಸಂಗವನ್ನು ಮಾಡ್ತಿರೋತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಒಟ್ಟಾರೆ ಸೇರಿ ಇದನ್ನು ಮಾಡ್ತಿದ್ದೇವೆ. ಅಲ್ಲದೆ ನಮ್ಮ ಈ ಯೂನಿವರ್ಸಿಟಿ ಕಾಲೇಜ್, ಘಟಕ ಕಾಲೇಜು, ಇಲ್ಲಿ ಮಂಗಳೂರಲ್ಲಿ ಇರತಕ್ಕಂತಹ ಘಟಕ ಕಾಲೇಜು ಮತ್ತು ಮಡಿಕೇರಿಯಲ್ಲಿ ಇರತಕ್ಕಂತಹ ಘಟಕ ಕಾಲೇಜುಗಳಿಂದಲೂ ಸಹ ಯಾವ ಒಂದು ಕೋರ್ಸಸ್ನ ಅಲ್ಲಿ ನಾವು ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನ ಅಲ್ಲಿ ನಾವು ನೀಡ್ತಾ ಇದ್ದೇವೆ. ಮತ್ತು ಚಿಕ್ಕಅಳುವಾರದಲ್ಲಿ ಸಹ ನಮ್ಮ ಸ್ನಾತಕೋತ್ತರ ಕೇಂದ್ರ, ಅದು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ, ಆ ಕೇಂದ್ರದ ಬಗ್ಗೆಯೂ ಸಹ ಎಲ್ಲ ಮಾಹಿತಿಗಳನ್ನ ನಾವು ಅಲ್ಲಿ ಒದಗಿಸ್ತೇವೆ. ಮತ್ತು ಈಗ 24 ವಿವಿಧ ಇಲಾಖೆಗಳು ನಮ್ಮ ಈ ಮಂಗಳ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ಒಟ್ಟು 37 ಸ್ನಾತಕೋತ್ತರ ತರಗತಿಗಳನ್ನು, ಕೋರ್ಸ್ಗಳನ್ನ ನಡೆಸ್ತಾ ಇದೆ. ಈ 37 ಕೋರ್ಸ್ಗಳ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನಾವು ಸಾರ್ವಜನಿಕರಿಗೆ ನೀಡುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ತಪ್ಪದೇ ಬನ್ನಿ, ನಿಮ್ಮ ಪೋಷಕರನ್ನು ಕರೆತನ್ನಿ.